ನೀವು ಗಿಣಿಶಾಸ್ತ್ರದ ಬಗ್ಗೆ ಕೇಳಿರ್ತೀರಿ. ಬಹಳಷ್ಟು ಜನ ಬಹಳಷ್ಟು ಕಡೆ ಗಿಣಿಶಾಸ್ತ್ರ ಕೇಳಿರಬಹುದು. ಯಾಕೆ ಗಿಣಿಶಾಸ್ತ್ರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ IT ಆಫೀಸರ್ ಕೂಡ ಗಿಣಿಶಾಸ್ತ್ರದ ಮೊರೆ ಹೋಗಿದ್ದಾರೆ ಅಂತ ಒಂದು ಸುದ್ದಿ ಇದು. ಯಾವುದಕ್ಕೋಸ್ಕರ ಅಂದ್ರೆ ಟ್ರಾನ್ಸ್ಫರ್ಗಾಗಿ ಗಿಳಿಶಾಸ್ತ್ರದ ಮೊರೆ ಹೋದಂತ IT ಆಫೀಸರ್ನ ಸ್ಟೋರಿ. IT ಆಫೀಸರ್ ಒಬ್ಬರಿಗೆ ಗಿಳಿಶಾಸ್ತ್ರದವನಿಂದ ಪಂಗನಾಮ ಬಿದ್ದಿದೆ. ರಸ್ತೆ ಬದಿ ಗಿಳಿಶಾಸ್ತ್ರ ಹೇಳ್ತಿದ್ದವನಿಂದ ಆಫೀಸರ್ಗೆ ದೋಖ ಆಗಿದೆ. ವರ್ಗಾವಣೆ ಆಸೆಗೆ ಬಿದ್ದು ಗಿಳಿಶಾಸ್ತ್ರದವನ ಮಾತು ಕೇಳ್ಕೊಂಡು ಮೋಸ ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ಹಲವು ವರ್ಷಗಳಿಂದ ಈ ಅಧಿಕಾರಿ ಕೆಲಸ ಮಾಡ್ತಾ ಇದ್ರು ಇನ್ಕಮ್ ಟ್ಯಾಕ್ಸ್ ಆಫೀಸ್ನಲ್ಲಿ. ಡಿಸೆಂಬರ್ನಲ್ಲಿ ಗಿಳಿಶಾಸ್ತ್ರ ಹೇಳೋ ವ್ಯಕ್ತಿ ಪರಿಚಯ ಆಗಿದ್ದ. ಈ ವೇಳೆ ಶಾಸ್ತ್ರ ಹೇಳ್ತೀನಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ನಂತೆ. ಅಫ್ಕೋರ್ಸ್ ಶಾಸ್ತ್ರ ಹೇಳಿದವ್ರು ಎಲ್ಲರೂ ನಮ್ಗೆ ಒಳ್ಳೇದಾಗುತ್ತೆ ಅಂತಾನೆ ಹೇಳೋದು. ಯಾರು ನಿಮಗೆ ಕೆಟ್ಟದಾಗುತ್ತೆ ಶಾಸ್ತ್ರ ಹೇಳ್ತೀನಿ ನಾನು ಅಂತ ಹೇಳಲ್ಲ. ಮುಖ ನೋಡಿ ಜಾತಕ ಹೇಳ್ತೀನಿ ಅಂತ ನಂಬಿಸಿದ್ನಂತೆ ಶೇಖರ್. ಭಾರತೀನಗರ ಶ್ರೀ ಸರ್ಕಲ್ ಬಳಿ ಗಿಳಿಶಾಸ್ತ್ರ ಹೇಳ್ತಾ ಇದ್ದಂತ ಶೇಖರ್ ಅನ್ನೋ ವ್ಯಕ್ತಿ ಒಬ್ಬ IT ಆಫೀಸರ್ಗೆ ಪಂಗನಾಮ ಹಾಕಿರೋ ಸ್ಟೋರಿ ಇದು. ನೋಡ್ರಿ, ಟ್ರಾನ್ಸ್ಫರ್ ಬೇಕು ಅಂತಂದ್ರೆ ಅದು ಗೌರ್ಮೆಂಟಲ್ಲಿ ಆಗಬೇಕೇ ಹೊರತು ಗಿಣಿಶಾಸ್ತ್ರದವ್ರ ಹತ್ರ ಹೋಗ್ಬಿಟ್ಟು ಟ್ರಾನ್ಸ್ಫರ್ ವಿಚಾರವಾಗಿ ನನಗೆ ಇನ್ನೊಂದೇನೋ ಕೊಡಿ ಮತ್ತೊಂದೇನೋ ಮಾಡ್ತೀನಿ ಅಂತಂದರೆ ಆಗುತ್ತಾ? ಶೇಖರ್ ಅನ್ನೋ ವ್ಯಕ್ತಿ, ಆದರೆ ಗಿಣಿಶಾಸ್ತ್ರ ಹೇಳ್ತಿದ್ದಂಥ ವ್ಯಕ್ತಿ, ಅವರು ಗಿಳಿಶಾಸ್ತ್ರ ಅದನ್ನೆಲ್ಲ ಒಂದು ಕಾಲದಲ್ಲಿ ನಂಬ್ತಿದ್ರೋ ಏನೋ ಗೊತ್ತಿಲ್ಲ. ಆದರೆ ಈಗಿನ ಕಾಲದಲ್ಲಿ ಎಷ್ಟು ಮಟ್ಟಿಗೆ ನಿಜವಾಗ್ಲೂ ಗಿಳಿಶಾಸ್ತ್ರ ಹೇಳುವಂಥವ್ರು ಎಷ್ಟು ಜನ ಇದ್ದಾರೆ ಐ ಡೋಂಟ್ ನೋ. ಜೀವನ ಸುಧಾರಣೆ ಆಗಬೇಕಾದ್ರೆ ಪೂಜೆ ಮಾಡಿಸಿ ಅಂತ ಹೇಳಿದ್ನಂತೆ. ಅದರಂತೆ ಪೂಜೆ ಮಾಡಿಸೋದಕ್ಕೆ 50,000 ಹಣ ಕೂಡ ಪಡ್ಕೊಂಡಿದ್ದ. ಪದೇ ಪದೇ IT ಆಫೀಸರ್ಗೆ ಕರೆ ಮಾಡಿದ್ದ ಈ ಖದೀಮ ಶೇಖರ್. ವರ್ಗಾವಣೆ ಬಗ್ಗೆ ಶೇಖರ್ ಬಳಿ ಗಿಳಿಶಾಸ್ತ್ರ ಕೇಳಿದ್ರು ಅಧಿಕಾರಿ. ದೊಡ್ಡ ಪೂಜೆ ಮಾಡಬೇಕು, ಚಿನ್ನಾಭರಣ ತರಬೇಕು ಅಂತ ಹೇಳಿದ್ನಂತೆ. ಅವಾಗ್ಲಾದ್ರೂ ಅರ್ಥ ಮಾಡ್ಕೊಳ್ಬಾರ್ದೇನ್ರಿ? 35,190 ಗ್ರಾಮ್ ಚಿನ್ನ, 1 kg 300 ಗ್ರಾಮ್ ಬೆಳ್ಳಿ ಕೊಟ್ಟಿದ್ರಂತೆ. ಓ ಮೈ ಗಾಡ್! ಒಂದು ದಿನದಲ್ಲಿ ವಾಪಸ್ ಕೊಡ್ತೀನಿ ಅಂತ ಹೇಳಿದಂಥ ಗಿಳಿಶಾಸ್ತ್ರ ಹೇಳೋನು ಎಸ್ಕೇಪ್ ಆಗಿದ್ದಾನೆ. ಯಾರ್ರೀ ಅಷ್ಟೊಂದೆಲ್ಲ ಇಟ್ಕೊಂಡು ನಿಯತ್ತಾಗಿ ವಾಪಸ್ ಕೊಡ್ತಾರೆ? ಆಮೇಲೆ 1 ವಾರ ಸತಾಯಿಸಿ ಚಿನ್ನಾಭರಣದ ಜೊತೆ ಶೇಖರ್ ಪರಾರಿಯಾಗಿದ್ದಾನೆ. ಭಾರತೀನಗರ ಶ್ರೀ ಸರ್ಕಲ್ ಬಳಿ ಹೋದಾಗ ಶೇಖರ್ ನಾಪತ್ತೆಯಾಗಿದ್ದ. ಗಿಳಿನೂ ಇಲ್ಲ, ಶಾಸ್ತ್ರನೂ ಇಲ್ಲ, ಚಿನ್ನಾಭರಣನೂ ಇಲ್ಲ. ಭಾರತೀನಗರ ಪೊಲೀಸರಿಂದ ಈಗ ಗಿಳಿಶಾಸ್ತ್ರದವನಿಗಾಗಿ ಹುಡುಕಾಟ ನಡೀತಾ ಇದೆ. ಅಲ್ಲರ್ರಿ, ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ಕೆಲಸ ಮಾಡುವಂಥ ಯಾರೇ ಆಫೀಸರ್ ಆಗಿರಲಿ, ಅಟ್ಲೀಸ್ಟ್ ನಿಮ್ಗೆ ಅಷ್ಟು ನಾಲೆಡ್ಜ್ ಬೇಡವಾ? ಇಷ್ಟೊಂದು ಮೂಢತನ, ಇಷ್ಟೊಂದು ಮೂಢನಂಬಿಕೆಗೆ ಇಳಿಬೋದಾ ಹಿಂಗೆ? ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಪ್ರತಿನಿತ್ಯ ಪೊಲೀಸರು ಕಳ್ಳರ ಕಾಕರನ್ನ, ದರೋಡೆಕೋರರನ್ನ, ಅತ್ಯಾಚಾರ ಆರೋಪಿಗಳನ್ನ ಬಂಧಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಗಿಳಿಶಾಸ್ತ್ರ ಹೇಳುವಂತಹ ವ್ಯಕ್ತಿಯನ್ನ ಬಂಧಿಸೋಕೆ ಪೊಲೀಸರೀಗ ಮುಂದಾಗಿರುವಂತದ್ದು. ಈ ಘಟನೆಯ ಹಿನ್ನೆಲೆಯನ್ನು ನೋಡೋದಾದ್ರೆ, ಸದ್ಯ IT ಆಫೀಸರ್ ಒಬ್ರು ಕೆಲಸವನ್ನ ಮಾಡ್ತಿರ್ತಾರೆ 33 ವರ್ಷಗಳಿಂದ ಕೂಡ. ಅದಾದ ಬಳಿಕ ಮೊನ್ನೆ ಒಂದು 2-3 ತಿಂಗಳ ಹಿಂದೆ ಕೂಡ ಅವರು ಇದೇ ಒಂದು ರಸ್ತೆಯಲ್ಲಿ ಬರ್ತಾ ಇರಬೇಕಾದ್ರೆ ಅವರ ವೃತ್ತಿಯಲ್ಲಿ ಒಂದು ಟ್ರಾನ್ಸ್ಫರ್ ಆಗಬೇಕು, ಉನ್ನತಿಯನ್ನು ಸಾಧಿಸಬೇಕು, ಸಮಸ್ಯೆಗಳು ಇದೆ ಅಂತ ಹೇಳಿ ಅವರು ಬರ್ತಿರ್ತಾರೆ. ಆ ಸಂದರ್ಭದಲ್ಲಿ ಇದೇ ಒಂದು ಜಾಗದಲ್ಲಿ ಕೂತ್ಕೊಂಡು ಒಬ್ಬ ವ್ಯಕ್ತಿ ಗಿಳಿಶಾಸ್ತ್ರವನ್ನು ಹೇಳ್ತಾ ಇರ್ತಾರೆ. ಇವರ ಮುಖವನ್ನು ನೋಡಿ ಅವರು ಮಾತಾಡಿಸುವಂಥ ಪ್ರಯತ್ನದಲ್ಲಿ ಬರ್ತಾರೆ. ಆಗ ಇಬ್ಬರು ಕೂಡ ಮಾತುಕತೆ ಆಡುವಂಥ ಸಂದರ್ಭದಲ್ಲಿ ಇವರ ಸಮಸ್ಯೆಗಳು ಏನೇನು ಅಂತ ಹೇಳ್ತಾರೆ. ಆಗ ಅವರು, ನಿಮಗೆ ಈ ಒಂದು ಸಮಸ್ಯೆಗಳು ಪರಿಹಾರ ಆಗಬೇಕಂದ್ರೆ ಪೂಜೆ ಮಾಡಬೇಕು, ಪೂಜೆಗೆ ಇಂತಿಷ್ಟು ಹಣ ಆಗುತ್ತೆ ಅಂತ ಹೇಳಿ ಕೂಡ ಅವರಿಗೆ ಹೇಳ್ತಾರೆ. ಇದನ್ನೆಲ್ಲ ನಂಬಿದಂಥ ಈ IT ಆಫೀಸರ್ ಕೂಡ ಅವರ ಮಾತನ್ನು ನಂಬಿ ಆರಂಭದಲ್ಲಿ ಸ್ವಲ್ಪ ಹಣವನ್ನು ಕೊಟ್ಟು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟು ಹೋಗ್ತಾರೆ. ಅದಾದ ಬಳಿಕ ಕೂಡ 1 ವಾರದ ಬಳಿಕ ಕಾನ್ವರ್ಸೇಷನ್ ಶುರುವಾಗುತ್ತೆ ಇಬ್ಬರ ನಡುವೆ. ಆಗ ಅವರ ಮನೆಯಲ್ಲಿ ಆಗ್ತಿರುವಂಥ ಸಮಸ್ಯೆಗಳು ಎಲ್ಲವನ್ನು ಕೂಡ ಇವರು ಹೇಳ್ತಾ ಹೋಗ್ತಾರೆ. ಅವರು ನಿಜ ಅಂತ ಹೇಳಿ ತಿಳ್ಕೊಂಡು ಮತ್ತೆ ಬಂದು ಪುನಃ ಅವರನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಂಥ ವೇಳೆಯಲ್ಲಿ ಅವರಿಗೆ ಸುಮಾರು 2-3 ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾರೆ. ಹಣವನ್ನು ತೆಗೆದುಕೊಂಡಂತಹ ವ್ಯಕ್ತಿ ಕೂಡ ಇನ್ನೂ ಈ ಪೂಜೆಯನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಾಗುತ್ತೆ, ಹಾಗಾಗಿ ಇನ್ನೂ ಹಣ ಹೆಚ್ಚು ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಸುಮಾರು ಹೀಗೆ 35ಕ್ಕೂ ಹೆಚ್ಚಿನ ಲಕ್ಷ ರೂಪಾಯಿ ಹಣವನ್ನು ಕೂಡ ಇವರು ಪಡೆದುಕೊಳ್ತಾರೆ. ಮತ್ತೆ ಮನೆಯಲ್ಲಿರುವಂತಹ ಚಿನ್ನಾಭರಣ ಏನಿದೆ ಅದನ್ನು ತೆಗೆದುಕೊಂಡು ಬಂದಿಟ್ಟು ಪೂಜೆ ಮಾಡಿದ್ರೆ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಈ ಮಾತನ್ನು ನಂಬದಂತಹ ಈ ವ್ಯಕ್ತಿ ಏನು ಮಾಡ್ತಾರೆ, ಆ ಚಿನ್ನಾಭರಣವನ್ನೆಲ್ಲ ತೆಗೆದುಕೊಂಡು ಬಂದು ಕೊಡ್ತಾರೆ. ಪೂಜೆಯನ್ನು ಮಾಡಿ ಮರುದಿನ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ಕಾಂಟ್ಯಾಕ್ಟ್ ಮಾಡಿದಂತಹ ವೇಳೆಯಲ್ಲಿ ಅವರ ಕಾಂಟ್ಯಾಕ್ಟಿಗೆ ಸಿಗೋದಿಲ್ಲ. ಅವರು ಪದೇ ಪದೇ ಫೋನ್ ಮಾಡ್ತಾರೆ, ಆದರೆ ಇವರ ಸಂಪೂರ್ಣವಾಗಿ ಫೋನ್ ಸ್ವಿಚ್ ಆಫ್ ಆಗುತ್ತೆ. ಆಗ ಎಲ್ಲೋ ಒಂದು ಕಡೆ ತಾನು ಮೋಸ ಹೋಗಿದ್ದೀನಿ ಅನ್ನುವಂತಹ ಒಂದು ಅರಿವಿಗೆ ಬರುತ್ತೆ. ಆಗ ತಕ್ಷಣ ಅವರು ಬಂದು ಭಾರತೀನಗರ ಠಾಣೆಗೆ ಬಂದು ಒಂದು ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಪೊಲೀಸರು ಈ ಗಿಳಿಶಾಸ್ತ್ರವನ್ನು ಹೇಳ್ತಿದ್ದಂಥ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಈಗ ಹುಡುಕಾಟ ಶುರು ಮಾಡಿದ್ದಾರೆ. ಈತನಿಂದ ಪಡೆದಂತಹ ಹಣ, ಚಿನ್ನಾಭರಣ ಎಲ್ಲವನ್ನ ತೆಗೆದುಕೊಂಡು ಈತ ಎಸ್ಕೇಪ್ ಆಗಿರುವಂತಹದ್ದು. ಸದ್ಯ ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಕೂಡ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತಾನೆ ಹೇಳ್ಬಹುದು. ಕ್ಯಾಮರಾ ಪರ್ಸನ್ ರವಿ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.